ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ನನಗೆ ಗೊತ್ತಿಲ್ಲ ನೀವು ಯಾವಾಗ ವಿಡಿಯೋ ನೋಡ್ತೀರಾ ಅಂತ ಹೇಳ್ಬಿಟ್ಟು, ಬಟ್ ನನಗಿದು ಮಾರ್ನಿಂಗ್. ಸೊ ಗುಡ್ ಮಾರ್ನಿಂಗ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಡೇ ಏನು ಸೌಂಡ್ ಮಾಡ್ತೀನಿ. ಓಕೆ, ಇವತ್ತು ಮೈಸೂರಿಗೆ ಹೋಗೋದಿದೆ. ಆ್ಯಕ್ಚುಲಿ ಏನಕ್ಕೆ ಅಂತ ನಾನು ಹೇಳ್ತೀನಿ. ಸೊ ಅದಕ್ಕೆ ಬೆಳಗ್ಗೆ ಬೇಗ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಇನ್ನು ಅವನಿಗೆ ಸ್ನಾನ ಮಾಡಿಸ್ಬೇಕು. ಇವಾಗ 7 o'clock ಆಗ್ತಾಯಿದೆ ಕರೆಕ್ಟಾಗಿ. ಇಲ್ಲಿಂದ 8 o'clock ಬಿಡಬೇಕು. ಸೊ ಅಷ್ಟೊತ್ತಿಗೆ ರೆಡಿ ಆಗಿಬಿಡ್ತೀನಿ. ಆ್ಯಂಡ್ ನಾನು ಔಟ್ಫಿಟ್ ಆ್ಯಂಡ್ ಏನೇನೆಲ್ಲ ಪ್ಯಾಕ್ ಮಾಡ್ಕೋತೀನಿ ಮಗುಗೆ ಎಲ್ಲನೂ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಆ್ಯಂಡ್ ಎಸ್, ಬನ್ನಿ ವಿಡಿಯೋ ಒಳಗಡೆ ಹೋಗ್ಬಿಡೋಣ. ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ನಾನ ಎಲ್ಲ ಮಾಡಿಕೊಂಡು ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಸೊ ರೆಡಿ ಆಗ್ತಾ ಇದ್ದೀನಿ. ಸೊ ಈ ಬ್ಯಾಗ್ ಬಂದು ವಿಶಾಲ್ ಮಾರ್ಟಿಂದ ವಿಶಾಲ್ ಮಾರ್ಟ್. ಸೊ ಈ ಬ್ಯಾಗಲ್ಲಿ ತೋರಿಸ್ತೀನಿ. ನಂದು ಒಂದು ಕುರ್ತಿ ಸೆಟ್, ಫೀಡಿಂಗ್ ಕುರ್ತಿ ತಗೊಂಡಿದ್ದೀನಿ. ಸೊ ಇವಾಗ ನನಗೆ ಈ ಶರ್ಟ್ ಈ ಒಂದು ಶಾರ್ಟ್ಸ್, ಪ್ಯಾಂಟ್ ಶಾರ್ಟ್ಸ್ ಇದು ಹಾಕೊಳ್ಳೋದು ನಾವು. ಇದು ತಗೊಂಡಿದ್ದೀನಿ. ಅದೊಂದು ಅದು ಪೇರ್ ಪ್ಯಾಂಟ್. ಇದೊಂದು ಬೋ ಚೆನ್ನಾಗಿದೆ. ಅದೊಂದು ಶಾರ್ಟ್ಸ್. ಇಷ್ಟು ತಗೊಂಡಿದ್ದೀನಿ ಅವನಿಗೆ. ಹಾಗೆ ಬೇಗ ಎಲ್ಲನೂ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ. ಪಾಪುಗೂ ಅಷ್ಟೇ, ನನಗೂ ಬಟ್ಟೆ ತೊಗೊಳ್ತಾ ಇದ್ದೆ. ಹಿಬ್ಬನಿ ನೋಡಿ 7:30 ಆಯಿತು. ಸೊ ಹಲೋ, ಫೈನಲಿ ರೆಡಿ ಆಗಾಯಿತು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಆ್ಯಂಡ್ ಇವಾಗ ಏನಂತ ಬಂದೆ ಅಂತಂದರೆ, ಇನ್ನೂ ಹಿಬ್ಬನಿ, ಅದಕ್ಕೆ ನನ್ನ ಫೇಸೇ ಕ್ಲಿಯರಾಗಿ ಕಾಣಿಸ್ತಿಲ್ಲ. ಸೊ ರೋಸ್ನ ಕಿತ್ಕೊಳಕ್ಕೆ ಬಂದೆ. ಹುಳ ಬಿದ್ದುಬಿಟ್ಟಿದೆ. ನೆನ್ನೆ ಚೆನ್ನಾಗಿತ್ತು ಗೈಸ್, ಇಟ್ಕೊಳ್ಳೋಣ ಅಂದ್ಬಿಟ್ಟು 1 ನಿಮಿಷ ಗೈಸ್. ಅದು ಸೊ ಕಿತ್ಕೊಳಕ್ಕೆ ಬಂದೆ. ಇಲ್ಲಿ ಸೈಡಲ್ಲಿ ಹಿಂಗೆ ಇಟ್ಕೊಳ್ತೀನಿ. ಹೀಗೆ ಚೆನ್ನಾಗಿ ಕಾಣಿಸುತ್ತಲ್ಲ. ಆ್ಯಂಡ್ ನಾನು ಔಟ್ಫಿಟ್ ತೋರಿಸ್ಬಿಡ್ತೀನಿ. ಸಾರಿ, ಬ್ಯಾಕ್ಗ್ರೌಂಡ್ ಮೆಸ್ ಇದೆ. ಇದೊಂದು ಕುರ್ತಿ ತುಂಬ ಕ್ಯೂಟಾಗಿದೆ. ಆ ಪಾಪನ್ನು ಕೂಡ ಮಲಗಿಸ್ಬಿಟ್ಟಿದ್ದೆ. ಅವ್ನಿಗೆ ಸ್ನಾನ ಮಾಡಿದ ತಕ್ಷಣ ಅಮ್ಮ ಬೆಳಗ್ಗೆನೇ ಸ್ನಾನ ಮಾಡಿಸಿದ್ರಲ್ಲ, ಸೊ ಸ್ನಾನ ಮಾಡಿದ ತಕ್ಷಣ ಅವ್ನು ಮಲ್ಕೊಂಡ್ಬಿಡ್ತಾನೆ. ಸೊ ಮಲಗಿದ್ದು ಒಳ್ಳೇದೇ ಆಯಿತು, ಬಿಕಾಸ್ ತುಂಬ ಹಿಬ್ಬನಿ ಬೀಳ್ತಿತ್ತು. ಅವ್ನು ಮಲ್ಕೊಂಡ್ರೆ ಗ್ಲಾಸ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಒಳಗಡೆ ಬೆಚ್ಚಿಗಿಟ್ಕೊಳ್ಳೋಣ ಅಂದ್ಬಿಟ್ಟು ಮಲಗಿಸ್ಬಿಟ್ಟಿದ್ದೆ. ಆ್ಯಂಡ್ ಅವ್ನು ಮೈಸೂರಿಗೆ ಹೋಗೋವರೆಗೂ ಎದ್ದೋಳೇ ಇಲ್ಲ ನೋಡಿ. ಆ್ಯಂಡ್ ಎಂತಕ್ಕೆ ಹೋಗ್ತಿದ್ದೀನಿ ಅಂತ ನಿಮಗೆ ಗೊತ್ತಿಲ್ಲ ಅಲ್ಲ, ನನ್ನ ತಂಗಿದು ಮ್ಯಾರೇಜ್ ಇದೆ, ನನ್ನ ಕಸಿನ್ ಸಿಸ್ಟರ್ದು. ಸೊ ಅದಕ್ಕೋಸ್ಕರ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗ್ತಿದ್ದೀವಿ. ಅಣ್ಣ ಒಬ್ಬ ಮಿಸ್ಸಿಂಗ್ ಅಷ್ಟೇ. ಹೋಗ್ತಾನೆ. ಹಂಗೆ ಬಿಡದಿಯಲ್ಲಿ ಇಡ್ಲಿ ಪೂರಿ ಎಲ್ಲ ತಿನ್ಕೊಂಡು ಹೋದ್ವಿ. ಅಲ್ಲಿ 1 o'clockಗೆ ಲಂಚ್ ಇರೋದ್ರಿಂದ, ರಿಸೆಪ್ಷನ್ ಇರೋದ್ರಿಂದ ನಾವು ಇಲ್ಲೇ ತಿನ್ಕೊಂಡು ಹೋಗ್ಬಿಟ್ವಿ. ತುಂಬ ಕ್ಲೋಸ್ ರಿಲೇಟಿವ್ ಅವರು, ಅಮ್ಮವರ ತಂಗಿ ಮಗಳದು. ತುಂಬಾ ಖುಷಿ ಆಯಿತು. ತುಂಬ ಒಳ್ಳೆ ರೀತಿ ಮದುವೆ ಆಯಿತು ಕೂಡ. ಆ್ಯಂಡ್ ಹೋಗ್ತಾ ಇದ್ದೀವಿ. ಹತ್ತತ್ರ 10:30 ಮಾಸ್ ಇದ್ದಿದ್ದು, ಬಟ್ 11 o'clock ಅವ್ರು ಸ್ಟಾರ್ಟ್ ಮಾಡಿದ್ರು. 10:30 ನಾವು ಕರೆಕ್ಟ್ ಮಾಸ್ಗೆ ರೀಚ್ ಆಗಿಬಿಟ್ಟಿದ್ವಿ. ಫಿಲೋಮಿನಾದಲ್ಲಿ ಇದ್ದಿದ್ದು. ಮೈಸೂರಲ್ಲಿ ದೊಡ್ಡದು ಚರ್ಚ್ ಇದೆಯಲ್ಲ, ಫಿಲೋಮಿನಾಸ್ ಚರ್ಚು. ಸೊ ಅಲ್ಲಿ ಇದ್ದಿದ್ದು ಮದುವೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಆ್ಯಂಡ್ ಚರ್ಚ್ ಕೂಡ ಬಂತು. ಸೊ ನಾವು ಹೋಗೋಷ್ಟರಲ್ಲಿ ಯಾರೂ ಬಂದಿರಲಿಲ್ಲ, ನಾವೇ ಫಸ್ಟ್ ಅನಿಸುತ್ತೆ. ಆವಾಗ ಹುಡುಗಿದು ಫೋಟೋ ಶೂಟ್ಸ್ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಮಗುನ ಹಿಡ್ಕೊಂಡು ಶೂಟ್ ಮಾಡೋದು ನಿಮಗೆ ಗೊತ್ತಲ್ಲ, ತುಂಬ ಕಷ್ಟ ಆಗ್ತಿತ್ತು. ಆ್ಯಂಡ್ ಅಪ್ಪ ಹೂವು ಇಸ್ಕೊಟ್ರು. ಸೊ ನನಗೆ, ನಮ್ಮ ಅಮ್ಮಗೆ, ನನ್ನ ತಂಗಿಗೆ. ಸೊ ಹೂವನ್ನು ಮುಡ್ಕೊಂಡು ಹೋದ್ವಿ. ಆ್ಯಂಡ್ ಮೈಕಲ್ ಕೂಡ ತುಂಬ ಡ್ರೆಸ್ಅಪ್ ಆಗಿ ಬಂದಿದ್ದ, ಮದುವೆ ಅಂದ್ಬಿಟ್ಟು, ಫ್ಯಾಮಿಲಿ ಫಂಕ್ಷನ್ ಅಂತ ಹೇಳಿಬಿಟ್ಟು.
ಇವರೆಲ್ಲಿ ಮಾಸ್ ಅಟೆಂಡ್ ಮಾಡೋಕ್ಕೆ ಬಿಡಲ್ಲ. ನನ್ನ ತಂಗಿ ಮಗಳು ಅಷ್ಟೇ, ನನಗೆ ನನ್ನ ಮಗನೂ ಅಷ್ಟೇ ಕಿರ್ಚ್ಕೊಂಡಿರ್ತಾರಲ್ಲ ಪಾಪ, ಅವ್ರಿಗೂ ಒಂಥರ ಅಲ್ಲಿ ಒಳಗಡೆನೂ ತುಂಬ ಕತ್ಲೆ ಅನ್ನಿಸ್ತಿತ್ತು. ಸೊ ಅಳ್ತಾಯಿದ್ರು ಅಂದ್ಬಿಟ್ಟು ಓಕೆ ಮೈಸೂರು ಫಸ್ಟ್ ಟೈಮು ಅವ್ನ ಮೈಕಲ್ಲಿ ನೋಡಿರೋದು. ನಾವು ತುಂಬ ಸಲ ಹೋಗ್ತೀವಿ, ಬಿಕಾಸ್ ನಮ್ಮ ಮಾವ ಅತ್ತೆ ಅವರೆಲ್ಲ ಅಲ್ಲೇ ಇರೋದ್ರಿಂದ. ನಮ್ಮ ಅಮ್ಮವರ ಅಣ್ಣ ತಮ್ಮಂದಿರು 3 ಜನನೂ ಅಲ್ಲೇ ಇರೋದು ಮೈಸೂರಲ್ಲಿ. ಸೊ ನಾವು ಅವಾಗವಾಗ ಹೋಗ್ತಾ ಇರ್ತೀವಿ. ಸೊ ಅದೇ ಮಾಸ್ ನೋಡೋಕ್ಕೆ ಅಟೆಂಡ್ ಮಾಡೋಕ್ಕೆ ಬಿಡಲ್ಲ ಅಂತ, ಮಕ್ಕಳು ಬಿಡಲ್ಲ ಅಂದ್ಬಿಟ್ಟು ಚರ್ಚ್ನ ಅಂದ್ಬಿಟ್ಟು ಆ್ಯಕ್ಚುಲಿ ಗುಹೆಲಿ ಹೋಗ್ತಾ ಇದ್ದೀವಿ ನಾವು. ಫಿಲೋಮಿನಾ ಚರ್ಚ್ ಅಂತ, ಗುಹೆ ಅಲ್ಲ ಇದು. ಪ್ರಿಯ ವಧುವರರೇ, ನಿಮ್ಮ ಪ್ರೀತಿ ಹಾಗೂ ಪ್ರಾಮಾಣಿಕತೆ ಕುರಿತಾಗಿ ಕಟ್ಟಲಿರುವ ತಾಳಿಯನ್ನು ಹಾಕಲಿರುವ ಉಂಗುರಗಳನ್ನು ದೇವರು ಆಶೀರ್ವದಿಸಲಿ. ಅನುಷ್ಯ, ಈ ತಾಳಿಯನ್ನು ನನ್ನ ಪ್ರೀತಿಯ ಹಾಗೂ ಪ್ರಾಮಾಣಿಕತೆಯ ಗುರುತಾಗಿ ಸ್ವೀಕರಿಸು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ತಾಳಿ ಎಲ್ಲ ಕಟ್ಟಾದಮೇಲೆ ಎಲ್ಲರೂ ಫೋಟೋಶೂಟ್ಸ್ ಎಲ್ಲ ಮಾಡಿಕೊಂಡು ರಿಸೆಪ್ಷನ್ಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಹಾಗೆಯೇ ರಿಸೆಪ್ಷನ್ಗೂ ಹೋಗಾಯಿತು. ಚರ್ಚೆಲ್ಲ ಮುಗೀತು, ನೀವು ನೋಡಿ. ರಿಸೆಪ್ಷನಲ್ಲಿ ಇನ್ನೇನು ಎಲ್ಲರೂ ಹೋದ್ಮೇಲೆ ಡ್ಯಾನ್ಸ್ ಫಂಕ್ಷನ್ಸ್ ಎಲ್ಲ ಇರುತ್ತೆ. ನಾವೂ ಅಷ್ಟೇ ಗಿಫ್ಟ್ಸ್ ಎಲ್ಲ ಕೊಟ್ಟು ಮುಯ್ಯೆಲ್ಲ ಕೊಟ್ಟು ಊಟ ಎಲ್ಲ ಮಾಡಿ. ಊಟ ಮಾತ್ರ ಸಖತ್ತಾಗಿತ್ತು. ಅದೆಲ್ಲ ಕ್ಲಿಪ್ಪಿಂಗ್ ತೆಗಿಯೋಕ್ಕೆ ಆಗಿಲ್ಲ ಗೈಸ್. ತುಂಬಾ ಏನಂತಾರೆ, ಇವ್ನ ಮಗುನ ಹಿಡ್ಕೊಂಡು ತುಂಬಾ ಕಷ್ಟ ಆಗ್ತಿತ್ತು ವೀಡಿಯೋ ಮಾಡೋದಕ್ಕೆ. ಅವನ್ನ ಹಿಡ್ಕೊಂಡು ಕಷ್ಟ ಅಲ್ಲ, ವೀಡಿಯೋ ಮಾಡೋದಕ್ಕೆ. ಓಕೆನಾ. ಸೊ ಬಿರಿಯಾನಿ ಆ್ಯಂಡ್ ಈ ವಿಷಯ ನಾನು ಲೈಫಲ್ಲೇ ಮರೆಯಲ್ಲ. ಯಾಕಂದರೆ ಫಸ್ಟ್ ಟೈಮ್ ಮೈಕಲ್ಲು ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ದು ಮದುವೆ ಆದಾಗಿಂದ. ನಮಗೆ ಮದುವೆ ಆಗಿ 1 year ಆಗ್ತಾ ಇದೆ, ಬಟ್ ಅವ್ನು ಫಸ್ಟ್ ಟೈಮ್ ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ದು. ಆ್ಯಂಡ್ 1 hour ಡ್ಯಾನ್ಸ್ ಮಾಡಿರ್ತೀವಿ ಅವತ್ತು ನಾವೆಲ್ಲರೂ ಸೇರಿ. ಮೈಕಲ್ ನನ್ನ ಜೊತೆ ಒಂದು 10 seconds ಅಷ್ಟೇ ಡ್ಯಾನ್ಸ್ ಮಾಡಿದ್ದು. ಅದೇ ನನಗೆ ತುಂಬ ಖುಷಿ, ಇದುವರೆಗೂ ಮರೆಯೋಕೆ ಆಗ್ತಾ ಇಲ್ಲ ನನಗೆ. ಆ್ಯಂಡ್ ಅಕ್ಕನೂ ಬಂದಿದ್ಲು, ಅಕ್ಕ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವಳು ನನ್ನ ದೊಡ್ಡಮ್ಮವ್ರ ಮಗಳು, ಅಂದರೆ ನಮ್ಮ ಅಮ್ಮವರ ಸ್ವಂತ ಅಕ್ಕವ್ರ ಮಗಳು. ಸೊ ನನಗೂ ಸ್ವಂತ ಅಕ್ಕ ಥರ ಅಲ್ವಾ. ಸೊ ಅದಾದಮೇಲೆ ನನ್ನ ತಮ್ಮನೂ ಊಟ ಎಲ್ಲ ಮಾಡಿಸ್ತಾ ನಾವು ಮಾಡ್ಕೊಂಡ್ಬಿಟ್ಟಿದ್ವಿ. ನಮಗೆ ಫುಲ್ಲು ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು. ಆ ಥರ ತಿಂದಿದ್ದೀನಿ. ಬಿರಿಯಾನಿ, ಕಬಾಬು, ಬಟರ್ ನಾನು, ಚಿಕನ್ ಗ್ರೇವಿ, ಸ್ವೀಟು, ಎಷ್ಟು ಗೊತ್ತಾ ವೆರೈಟಿ ಬೀಡ, ಐಸ್ ಕ್ರೀಮ್, ಬಾಳೆಹಣ್ಣು, ತುಂಬ ಚೆನ್ನಾಗಿತ್ತು. ಸುಳ್ಳು ಹೇಳ್ತಾ ಇಲ್ಲ, ತುಂಬ ಚೆನ್ನಾಗಿತ್ತು. ಸೊ ಹಾಗೆಯೇ ಗಂಡು ಹೆಣ್ಣನ್ನ ಅವ್ರ ಮನೆಯಲ್ಲಿ ಬಿಟ್ಬಿಟ್ಟು ನಾವು ಬೆಂಗಳೂರಿಗೆ ಹೊರಟು ಬರಬೇಕಿತ್ತು. ಅದು ಹಾಯ್ ಗೈಸ್, ಆ್ಯಕ್ಚುಲಿ ಇವಾಗ ಫಂಕ್ಷನ್ಸ್ ಎಲ್ಲ ನೀವು ನೋಡಿರ್ತೀರ ಲಾಸ್ಟ್ ಕ್ಲಿಪ್ಪಿಂಗ್ಸು. ಸೊ ಇವಾಗ ತಾನೇ ಮುಗಿಸ್ಕೊಂಡು ಬಂದಿದ್ದಾಯಿತು, ಎಲ್ಲನೂ ಚೆನ್ನಾಗಾಯಿತು. ಆ್ಯಂಡ್ ಇವಾಗ ನಮ್ಮ ಮಾವ ಮನೇಲಿ ಬಂದಿದ್ದೀವಿ. ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ. ಬಿಕಾಸ್ ಜಿಗಿ ಅಂತ ಹಾಕ್ಕೊಂಡು ಹೋದರೆ ಇರಿಟೇಟ್ ಆಗುತ್ತೆ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಸೊ ಒಂದು ಫೀಡಿಂಗ್ ಕುರ್ತಿ ಹಾಕೊಂಡ್ಬಿಟ್ಟಿದ್ದೀನಿ. ಬಿಕಾಸ್ ನನಗೆ ಫೀಡ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು ಬೆಳಗ್ಗೆಯಿಂದ. ಸೊ ಅದಕ್ಕೆ ಫೀಡಿಂಗ್ ಕುರ್ತಿನೇ ಒಂದು ತೊಗೊಬಂದಿದ್ದೆ. ಓಕೆ, ಮನೆಗೆ ಹೋಗ್ಬೇಕಾದ್ರೆ ನಾನು ತೋರಿಸ್ತೀನಿ. ಸೊ ಸಿಕ್ಕಾಪಟ್ಟೆ ತಲೆನೋವು. ಸೊ ನಮ್ಮ ಅತ್ತೆ ಕಾಫಿ ಮಾಡಿಕೊಟ್ರು, ಸೊ ಕುಡಿದೆ. ನಾವು ಅಲ್ಲಿಂದ ಹೊರಡೋಷ್ಟರಲ್ಲಿ 10 ಗಂಟೆ ಆಗ್ಬಿಡ್ತು. ಮೈಸೂರಿಗೆ ಹೋದರೆ 3 ಜನ ಮಾವಂದಿರ ಮನೆಗೂ ಹೋಗಬೇಕಲ್ವ. ಸೊ ಇಬ್ಬರು ಮಾವ ಮನೆಯಂದಿರಿಗೆ ಹೋಗ್ಬಿಟ್ಟು ರಿಟರ್ನ್ ಮನೆಗೆ ಬರ್ತಾ ಇದ್ದೀವಿ. ಮನೆಗೆ ಬರೋಷ್ಟರಲ್ಲಿ 10 ಗಂಟೆ ಆಗಿಬಿಟ್ಟಿತ್ತು. ನಾವಿಲ್ಲಿ ಬ್ಯಾಂಗ್ಳೂರು ರೀಚ್ ಆಗೋಷ್ಟರಲ್ಲಿ ನಾವು ಬ್ಯಾಂಗ್ಳೂರು ರೀಚ್ ಆಗಿದ್ದು 1 ಗಂಟೆ. ಹಲೋ ಗಾಯ್ಸ್, ಎಷ್ಟು ಟಯರ್ಡ್ ಆಗಿದ್ದೀನಿ ಅಂದರೆ ಟೈಮ್ ಇವಾಗ ಆಲ್ರೆಡಿ 10 o'clock ಆಗಿಬಿಡ್ತು ಈವ್ನಿಂಗು.
ಇವನು ಉಯಿ ಅಂತಾನೆ ಅವನೇ 10 o'clock ಆಗ್ಬಿಡ್ತು. ನೈಟ್, ಈವ್ನಿಂಗ್ ಅಲ್ಲ, ನೈಟ್ ಇಲ್ಲ. ಇವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ಬಂದಿದ್ದೀವಿ ದೊಡ್ಡ ಮಾವ ಮನೆಗೆ. ಅಲ್ಲಿ ನಿಲ್ಲಿಸ್ಕೊಂಡು ಮಾತಾಡಿಸ್ತಾರೆ, ಅದಕ್ಕೆ ನಾನು ಕಾರಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಇವನು ಮತ್ತೆ ಇದ್ದರೆ ನಿದ್ದೆ ಮಾಡಲ್ಲ ಅಂದ್ಬಿಟ್ಟು. ಆ್ಯಂಡ್ ಮದುವೆ ಎಲ್ಲ ತುಂಬಾ ಚೆನ್ನಾಗಾಯಿತು. ತುಂಬ ಖುಷಿ ಆಯಿತು ನನಗೆ ಕೂಡ. ತುಂಬ ದಿವಸ ಆದಮೇಲೆ ಒಂದು ಮ್ಯಾರೇಜ್ ಫಂಕ್ಷನ್ ಅಂತ ಗೆಟ್ ಟುಗೆದರ್ ಥರ ಅಟೆಂಡ್ ಮಾಡಿರೋದು. ಆ್ಯಂಡ್ ಮನೆಗೆ ಬರಬೇಕಾದ್ರೆ ಆವಾಗ ನಮ್ಮೂರಲ್ಲಿ ಊರಹಬ್ಬ ಇತ್ತು. ಸೊ ನಾವು ತೇರಿಗೆ ಬರೋಣ ಅಂದ್ಕೊಂಡ್ವಿ, ಬರೋಕ್ಕೆ ಆಗಿಲ್ಲ, ತುಂಬ ಲೇಟ್ ಆಗಿಬಿಡ್ತು ಅಲ್ಲೇ. ಸೊ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ. ಊರಹಬ್ಬ ನಮ್ಮದು ವರ್ಷ ಇರುತ್ತೆ. ಸೊ ಚರ್ಚ್ ಅಂತ ಹಬ್ಬ ಅಂತ ಹೇಳ್ತಾರೆ. ಸೊ ಅವ್ರದ್ದು. ಹಲೋ, ಗುಡ್ ಮಾರ್ನಿಂಗ್ ಗೈಸ್. ಆ್ಯಕ್ಚುಲಿ ನೆನ್ನೆ ವಿಡಿಯೋ ಎಂಡ್ ಮಾಡೋಕ್ಕೆ ಆಗಿಲ್ಲ, ಬಿಕಾಸ್ ಮನೆಗೆ ಬರೋದೇ 1 o'clock ಹತ್ತತ್ರ ಆಗಿಬಿಟ್ಟಿತ್ತು. ಸೊ ಅದರಿಂದ ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ತುಂಬ ಕ್ಲಿಪ್ಪಿಂಗ್ಸು, ತುಂಬ ಮೊಮೆಂಟ್ಸ್ಗಳನ್ನ ಮಿಸ್ ಮಾಡಿರ್ತೀರ ಈ ವಿಡಿಯೋದಲ್ಲಿ. ನೀವು ಕೂಡ, ನಾನು ಕೂಡ ಅಷ್ಟೇ. ಇವ್ರನ್ನ ಇಟ್ಕೊಂಡು ವಿಡಿಯೋ ಮಾಡೋದು ತುಂಬಾ ಕಷ್ಟ ಗೈಸ್. ಆ್ಯಂಡ್ ವಿಡಿಯೋ ಮಾಡೋಕ್ಕೂ ಆಗಿಲ್ಲ. ಸೊ ಮಾಡಿರೋ ಕ್ಲಿಪ್ಪಿಂಗ್ಸ್ನೆಲ್ಲ ನೋಡಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿನ್ನೆ ರಾತ್ರಿ 12 ಗಂಟೆ 1 ಗಂಟೆ ಆಗಿಬಿಟ್ಟಿತ್ತು ಮನೆಗೆ ಬರೋಷ್ಟರಲ್ಲಿ. ಸೊ ಅದಕ್ಕೆ ನಾನು ಬಂದಿದ್ದ ತಕ್ಷಣ ನಿದ್ದೆ ಮಾಡಿಕೊಂಡೆ. ಆ್ಯಂಡ್ ಇವನು ಕೂಡ ನಿದ್ದೆ ಮಾಡಿಸ್ಬಿಟ್ಟಿದ್ದೆ. ಆ್ಯಂಡ್ ಇವಾಗ ಬೆಳಿಗ್ಗೆನೇ ಎದ್ದಿದ್ದಾನೆ. ಸೊ ಇವಾಗ ಏನು ಮಾಡಿಬಿಡೋಣ ಅಂದ್ಬಿಟ್ಟು, ಇವಾಗೂ ನಿದ್ದೆ ಪಾಪ ಅವ್ನು ನಿದ್ದೆನೇ ಮಾಡಿಲ್ಲ ನೀಟಿಗೆ. ಸೊ ಅದಕ್ಕೆ ಬೆಳಿಗ್ಗೆನೇ ಎಂಡ್ ಮಾಡೋಣ ಅಂದ್ಬಿಟ್ಟು ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬಾಯ್ ಬಾಯ್.